and you are watching Talent Zone. Students, in today's video, we will discuss on A-lead angles. So what are A-lead angles? You have already studied or you have already heard this word A-lead angle which comes in trigonometry. Okay. So this is an angle which is obtained by adding or subtracting two angles. That means if there is some angle, if you add two angles or if you subtract two angles, then if you get an angle which is a multiple of 90 and 0, then such an angle is called as A-lead angle. Simple terms ಅಲ್ಲಿ ಹೇಳಬೇಕಂದ್ರೆ ಯಾವುದಾದ್ರೂ ಎರಡು ಆಂಗಲ್ ಇರುತ್ತೆ ನಿಮ್ಮ ಹತ್ರ. ಫಾರ್ ಎಕ್ಸಾಂಪಲ್ ಇಟ್ ಮೇ ಬಿ 180 ಪ್ಲಸ್ ಸಮ್ ಆಂಗಲ್, 90 minus some angle. So this x ಇದೇನೋ ಒಂದು ಆಂಗಲ್ ಇದೆಯಲ್ಲ, if you add or subtract two angles, then you will get some answer ಏನ್ ಬರುತ್ತೆ. It is a multiple of 90 ಆಗಿರಬಹುದು ಅಥವಾ 0 ಆಗಿರಬಹುದು. So that is called as A-lead angle. Okay. ಈಗ ನೆಕ್ಸ್ಟ್ ಗೊತ್ತಾಗುತ್ತೆ A-lead angles ಅಂತ ಹೇಳಿದ್ರೆ ಏನು ಅಂತ. There are basically 8 A-lead angles. 8 ಇದೆ ನಿಮಗೆ. Because there are 4 quadrants. ನಾನು ನಿಮ್ಗೆ ಆಲ್ರೆಡಿ ಫಸ್ಟ್ ಪಾರ್ಟ್ ಅಲ್ಲಿ ಹೇಳಿದ್ದೇನೆ. ಟ್ರಿಗ್ನೋಮೆಟ್ರಿಯ ಫಸ್ಟ್ ಪಾರ್ಟಿನ ವಿಡಿಯೋಸ್ ಅನ್ನ ನೋಡಿದ್ರೆ ನಿಮ್ಗೆ ಬೇಸಿಕ್ ಆಂಗಲ್ಸ್ ನಾನು ಹೇಗೆ ಬರಿಬೇಕು, ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ಹೇಗೆ ಶಾರ್ಟ್ಕಟ್ ಅಲ್ಲಿ ನೆನ್ಪಿಟ್ಕೊಳ್ಬೇಕು ಎಲ್ಲವನ್ನ ನಾನು ಹೇಳ್ತಾ ಇದ್ದೇನೆ. ಸೊ ಒಮ್ಮೆ ಗೋ ಬ್ಯಾಕ್ ಟು ಪ್ರೀವಿಯಸ್ ವಿಡಿಯೋ ಅಂಡ್ ಅದರಲ್ಲಿ ನೋಡ್ಕೊಳ್ಳಿ ಯಾವ್ದು ಹೇಗೆ ಬರಿಬೇಕು. ಕ್ವಾಡ್ರೆಂಟ್ಸ್ ಅಂತ ಹೇಳಿದ್ರೆ ಏನು, ಬೇಸಿಕ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅದೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇಲ್ಲಿ ಇವತ್ತು ನಾನು ಮಾತಾಡ್ತಾ ಇರುವಂತಹ ಟಾಪಿಕ್ A-lead angles. See, in A-lead angles, A-lead angle is basically ನಾನು ಹೇಳಿದ್ ಗೊತ್ತಾಯ್ತಲ್ಲ, if you add or subtract two angles, then you will get some answer, right? That answer is a multiple of 90 or 0. So let's see what are those. Now there are 4 quadrants. ಸರಿನಾ? ಈಗ ನನ್ನ ಹತ್ರ 4 quadrant ಇದೆ. First, second, third and 4 quadrants. See, I have written it as 0, 90, 180 and 270. This is in simple terms. ನಾನು ರೇಡಿಯನ್ ಮೆಷರ್ಸ್ ಅಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ನಾವೆಲ್ಲ ಇಡೀ ಟ್ರಿಗ್ನೋಮೆಟ್ರಿ ಯೂನಿಟ್ ಅನ್ನ ನಾವು ರೇಡಿಯನ್ ಮೆಷರ್ ಆಗಿ ನೋಡ್ತಾ ಹೋಗ್ತೇವೆ. ರೇಡಿಯನ್ ಮೆಷರ್ ಅಲ್ಲಿ ನಾನು ಹೇಳ್ಬೇಕಾದ್ರೆ ದಿಸ್ ವಿಲ್ ಬಿಕಮ್ 2π, ದಟ್ ಇಸ್ 360 ಅಂತ ಹೇಳಿದ್ರೆ 2π ಆಗುತ್ತೆ. ವಾಟ್ ಇಸ್ 90 ಅಂತ ಹೇಳಿದ್ರೆ π/2. ವಾಟ್ ಇಸ್ 180 ಅಂತ ಹೇಳಿದ್ರೆ π, ಅಂಡ್ ವಾಟ್ ಇಸ್ 270 3π/2. ಸೊ ಇದಿಷ್ಟು ಮೆಷರ್ಸ್ ಅನ್ನು ನೀವು ನೆನ್ಪಿಟ್ಕೊಳ್ಳೇಬೇಕು. ಇಲ್ಲಿ 4 ಕ್ವಾಡ್ರೆಂಟ್ಸ್ ಬರುತ್ತೆ. ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್. ಇಲ್ಲಿ ನಾನು ಹೇಳಿರುವಂತಹ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನು ನೆನ್ಪಿಟ್ಕೊಳ್ಬೇಕಾದ್ರೆ ಒಂದು ಬೇಸಿಕ್ ಫಾರ್ಮುಲಾ ಹೇಳಿಕೊಟ್ಟಿದೆ ನಾನು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಫ್ಟರ್ ಸ್ಕೂಲ್ ಟು ಕಾಲೇಜ್ ಯು ಮಸ್ಟ್ ಬಿ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್ ಇನ್ ವಿಚ್ ಕ್ವಾಡ್ರೆಂಟ್ ವಿಚ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ಪಾಸಿಟಿವ್ ಅಂಡ್ ನೆಗೆಟಿವ್. ಸೊ ಇನ್ ಫಸ್ಟ್ ಕ್ವಾಡ್ರೆಂಟ್ ಎ ಅಂತ ನಾನು ಇಲ್ಲಿ ಬರೆದಿದ್ದೇನೆ. ವಾಟ್ ಈಸ್ ಎ? A means all are positive. In first quadrant, all the trigonometric ratios are positive. What about in second quadrant? In second quadrant, only sine and sine in ulta, adradu pair yavadu? Cosec. So sine and cosec will be positive. In third quadrant, yavadella positive ಆಗಿರುತ್ತೆ? Tan and cot are positive. And in fourth quadrant, yavadella positive ಆಗಿರುತ್ತೆ? Cos and secant. ಸೊ ಆಫ್ಟರ್ ಸ್ಕೂಲ್ ಟು ಕಾಲೇಜ್, ದಟ್ ಇಸ್ ಅ ಬೇಸಿಕ್ ಫಾರ್ಮುಲಾ, ನಿಮ್ಗೆ ಈಸಿ ಆಗಿ ನೆನ್ಪಿಟ್ಕೊಳ್ಳುವಂತಹ ಫಾರ್ಮುಲಾ. ಎಸ್ ಯು ಕ್ಯಾನ್ ಜಸ್ಟ್ ರಿಮೆಂಬರ್ ಆಲ್ ಆರ್ ಪಾಸಿಟಿವ್, ಸೈನ್ ಅಂಡ್ ಕಾಸೆಕ್ ಆರ್ ಪಾಸಿಟಿವ್, ಟ್ಯಾನ್ ಅಂಡ್ ಕಾಟ್, ಕಾಸ್ ಅಂಡ್ ಸೆಕ್ ಆರ್ ಪಾಸಿಟಿವ್ ಇನ್ ಫೋರ್ತ್ ಕ್ವಾಡ್ರೆಂಟ್. ಅದರ ಅರ್ಥ ಏನು? ಇನ್ ಫೋರ್ತ್ ಕ್ವಾಡ್ರೆಂಟ್ ಓನ್ಲಿ 2 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ವಿಲ್ ಬಿ ಪಾಸಿಟಿವ್ ಅಂಡ್ ರೆಸ್ಟ್ 4 ವಿಲ್ ಬಿ ನೆಗೆಟಿವ್. ಸರಿನಾ? ಸೊ ಇದಿಷ್ಟನ್ನ ಕರೆಕ್ಟ್ ಆಗಿ ನಿಮ್ಗೆ ಕಲ್ತ್ಕೊಂಡು ನಿಮ್ಗೆ ಗೊತ್ತಿರಬೇಕು. ಇಲ್ಲಿ all are positive. Here sin is positive and cosec is positive, tan is positive, cot is positive, cos and secant is positive. So totally ಎಷ್ಟು trigonometric ratios ಇದೆ ನಮ್ಮ ಹತ್ರ? There will be 6 trigonometric ratios. So ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. A-lead angles ಅಂತ ಬರಬೇಕಾದ್ರೆ ನನ್ನ ಹತ್ರ 8 angles ಬರುತ್ತೆ. ಅದು ಯಾವ್ದೆಲ್ಲ ಅಂತ ಫಸ್ಟ್ ನೋಡೋಣ. So you will have in trigonometry with 48 formulae in A-lead angles. Okay, so ಈ 48 ಫಾರ್ಮುಲಾನ ಈಸಿ ಆಗಿ ನೀವೇ ಕ್ಯಾಲ್ಕುಲೇಟ್ ಮಾಡಬಹುದು. ಅದಕ್ಕೆ ನಾನು ಈ ಟ್ರಿಕ್ ಅನ್ನ ಹೇಳಿಕೊಡ್ಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇರುವಂತದ್ದು. ಸೊ A-lead angles ಅಂತ ಟಾಪಿಕ್ ಅನ್ನ ತಗೊಂಡಿರುವಂತದ್ದು. ಸೊ ಬಿಕಾಸ್ there are 48 ಇಂಪಾರ್ಟೆಂಟ್ ಫಾರ್ಮುಲೆ, ಅದನ್ನ ನೀವೇ ಈಸಿ ಆಗಿ ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡಬಹುದು. ಸೊ ಅದು ಟ್ರಿಕ್ ಹೇಗಂತ ಈಗ ನೋಡೋಣ ಬನ್ನಿ. See here, there are 4 quadrants. Okay, you are clear with this topic? 4 quadrants ಇದೆ, ಕ್ಲಿಯರ್ ಆಗಿದೆಯಾ?
ಇಲ್ಲಿ 4 ಕ್ವಾಡ್ರೆಂಟ್ಸ್ ಅಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅನ್ನು ನೋಡ್ಕೊಳ್ಳಿ. ಈ ಫಸ್ಟ್ ಕ್ವಾಡ್ರೆಂಟ್ ಗೆ ನಾನು ಹೋಗ್ಬೇಕಾದ್ರೆ ಐ ಆಮ್ ಹಿಯರ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಇಫ್ ಐ ವಾಂಟ್ ಟು ಗೋ ಟು ಫಸ್ಟ್ ಕ್ವಾಡ್ರೆಂಟ್, ನಾನು ಹೇಗೆಲ್ಲ ಹೋಗಬಹುದು? ಹೌ ಕ್ಯಾನ್ ಐ ರೀಚ್ ದಿ ಫಸ್ಟ್ ಕ್ವಾಡ್ರೆಂಟ್? ಸಿ ಚಿಲ್ಡ್ರನ್, ದಿಸ್ ಇಸ್ 90 ಡಿಗ್ರಿ, ಅಥವಾ ನಾನು ಅದನ್ನ π/2 ಅಂತ ಕನ್ಸಿಡರ್ ಮಾಡ್ತೇನೆ. ದಿಸ್ ಇಸ್ 90 ಡಿಗ್ರಿ ಆರ್ ಐ ಕ್ಯಾನ್ ಸೇ ಇಟ್ ಆಸ್ π/2. ಈ π/2 ಇಂದ ನಾನು ಏನೋ ಒಂದು ಸ್ವಲ್ಪವನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿಗೆ ಹೋಗಬಹುದಾ? ಸಿ ದಿಸ್ ಇಸ್ 0 ಡಿಗ್ರಿ. So 0 degree and 90 degree. Okay, 90 degree is nothing but π/2. ನಾನೀಗ ಮಾತಾಡ್ತಾ ಹೋಗ್ಬೇಕಾದ್ರೆ 90 ಮೈನಸ್ ಅಂತ ಹೇಳ್ತಾ ಹೋಗೋದು, π/2 ಮೈನಸ್ ಅಂತಾನೆ ನಾನು ಮಾತಾಡ್ತೇನೆ. ಸಿ π/2 ಇದೆ, ದಿಸ್ ಇಸ್ π/2, and if I subtract some angle, some amount of angle, for example say 30 degree, ನನಗೆ ಈಗ 30 degree ಬೇಕು. 30 degree ಹೋಗ್ಬೇಕಾದ್ರೆ 90 minus some angle if I do, then I will get 30 degree, right? So I can say it as this is π/2 minus theta. This is one angle, right? This is called as A-lead angle. A-lead angle anta helidre idu. If you add two angle or subtract two angle, you will get a multiple of 90 or 0. So that is what A-lead angle means. See, π/2 minus theta madidre I can come into first quadrant, sarina? See, if I want to go to second quadrant, I have two options and ಇನ್ನೂ one more option ಇದೆ, ನಾನು ಲಾಸ್ಟ್ ಗೆ ಬರ್ತೇನೆ. If I want to go to second quadrant, ನನ್ನ ಹತ್ರ ಎರಡು ವೇ ಇದೆ. ಯಾವುದೆಲ್ಲ? One is 90 ಗೆ ನಾನು ಸ್ವಲ್ಪ ಏನಾದರೂ ಪ್ಲಸ್ ಮಾಡಿದ್ರೆ I will come to second quadrant, right? If I want 110 degree, then ಏನ್ ಮಾಡ್ತೀರಿ? See, if you want 110 degree, then ಏನಂತ ಬರೀತೀರಿ? 90 plus 20 degree ಏನಾಗುತ್ತೆ? It is equal to 110 degree. Or ಇನ್ನೂ ಒಂದು ಆಪ್ಷನ್ ಇದೆ ನಿಮ್ಮ ಹತ್ರ, in terms of 180 ಮೈನಸ್ ಎಷ್ಟು ಮಾಡಿದ್ರೆ ನನಗೆ 110 ಸಿಗ್ತದೆ? 70. ಸರಿನಾ? Am I right? You can get this value either by using this method or by using this method. So ಹಾಗೆ ನಾನೀಗ ಸೆಕೆಂಡ್ ಕ್ವಾಡ್ರೆಂಟ್ ಗೆ ಹೋಗಬೇಕು. ಸೆಕೆಂಡ್ ಕ್ವಾಡ್ರೆಂಟ್ ಗೆ ಹೋಗಬೇಕಾದ್ರೆ either I can use as π/2 plus theta, or this is pi minus theta. See, Sarina, are you clear, students? If I want to go to, or if I want to reach second quadrant, somewhere I have to find x value which lies in second quadrant. Then in those situation, what can I do is I can either add 90 plus some angle, or I can subtract 180 minus some angle. So there are two A-lead angles in second quadrant. Sarina? Next, same procedure for third. Tan anta ನಾವು ಪಾಸಿಟಿವ್ ಅಂತ ಕರೀತೇನೆ, ಅಥವಾ cot ಪಾಸಿಟಿವ್ ಆಗಿರುತ್ತೆ. So besides tan, cot and all, just consider this, focus on third quadrant. ಈಗ third quadrant ಅಲ್ಲಿ I have some angle in third quadrant. Okay, what about in third quadrant? ಹೇಗೆ ನಾನು ರೀಚ್ ಆಗ್ತೇನೆ third quadrant ಅನ್ನ? either 180 plus some angle ಮಾಡಿದ್ರೆ I will reach. For example, I need 200, angle 200. I need this value. How can I reach that third quadrant, that is 200 angle? Either I can say it as 180 plus 220. I will get 200, right? Otherwise, I can say it as 270 minus 70. ಸರಿನಾ? I have two way. ನಾನು ಒಂದು ಪ್ಲೇಸಿಗೆ ಹೋಗ್ಬೇಕಾದ್ರೆ ನನ್ನ ಹತ್ರ ಈಗ ಎರಡು ದಾರಿ ಉಂಟು. ಯಾವುದೆಲ್ಲ ಮಕ್ಕಳೇ? ಒಂದು ಪೈ ಪ್ಲಸ್ ಥೀಟಾ, ಸರಿನಾ? ದಟ್ ಈಸ್ ವಾಸ್ 180. ಪೈ ಅಂತ ಹೇಳಿದ್ರೆ 180 ಪ್ಲಸ್ ಥೀಟಾ. Otherwise, I can also say it as 270 minus some value. Again, it is possible. So, ಏನಂತ ಬರಿಬಹುದು? 3π/2 minus theta. ಸರಿನಾ? This is another two more angles. So, ಈಗ ನಾನು ಎಷ್ಟು angles ಅನ್ನು ಹೇಳಿಕೊಟ್ಟೆ ನಿಮಗೆ? 1, 2, 3, 4 and 5 ಆಗಿದೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. Next, in fourth quadrant, similarly, we have to trace in fourth quadrant. Fourth quadrant ಅನ್ನು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. I need 280 angle 280 ಬೇಕು ನನಗೆ. What about 280 angle? Where it lies? It is greater than 270. So somewhere here it lies in fourth quadrant. ಸರಿನಾ? Fourth quadrant ಗೆ ನಾನು ಹೋಗಬೇಕಾದ್ರೆ again I have two way. ಯಾವುದೆಲ್ಲ?
either you have to minus some value from 360 or you can add some value to 270 ಸರಿನಾ. ಇದನ್ನ ನಾನು ರೀಚ್ ಆಗಬೇಕಾದ್ರೆ if I need 280 then ಹೇಗ್ ಮಾಡ್ತೀರಿ, you can say it as 270 plus 10 ಸರಿನಾ. I can say it as 270 plus 10 or I can say it as 360 minus 8. ಸರಿನಾ. either I can say it as 270 plus theta or 360 minus theta, then I will get the same value. So ಹಾಗಾದ್ರೆ ಇಲ್ಲಿ ನಾನು ಹೇಗಂತ ಬರಿಬಹುದು, either I can say it as 3 pi by 2 plus theta or 360 ಅಂತ ಹೇಳಿದ್ರೆ ಏನು 2 pi minus theta ಸರಿನಾ. ನೆಕ್ಸ್ಟ್ ಈಗ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ನಾನು ಒಂದು ಫಾರ್ಮುಲಾವನ್ನ ಮಾತ್ರ ಬರೆದಿದ್ದೆ. See, whenever we talk about solutions, there are some topic called as general solution and principal solution. We will go to next in next video. I will complete on general solutions and principal solution. Okay. So there are two topics. In further, we have two more topics, that is general solutions and principal solution. We will cover on that in next video. See, whenever we talk about general solutions and principal solution, for some equation we will get a value. That doesn't mean that we will get a value in single rotation. I may get a value in second turn, third turn. We have already known that the value x anta helidre it is up to minus infinity to plus infinity. ನಾನು ಫಸ್ಟ್ ಸ್ಟಾರ್ಟಿಂಗ್ ಬೇಸಿಕ್ಸ್ ಆಫ್ ಟ್ರಿಗ್ನೋಮೆಟ್ರಿ ವಿಡಿಯೋದಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದ್ದೆ ಅಲ್ವಾ. ಹಾಗೆ ನಾನು ಆಂಗಲ್ ಅನ್ನ ಮೆಷರ್ಮೆಂಟ್ ಮಾಡಬೇಕಾದ್ರೆ ದರ್ ಇಸ್ ನೋ ಎಂಡ್ ಅಂತ ಏನೂ ಇಲ್ಲ. ಒಂದ್ ರೌಂಡ್ ಆಗ್ಬೋದು, ಸೆಕೆಂಡ್ ರೌಂಡ್ ಆಗ್ಬೋದು, ಥರ್ಡ್ ರೌಂಡ್ ಆಗ್ಬೋದು, ಅಪ್ ಟು ಇನ್ಫಿನಿಟಿ. ಮೈನಸ್ ಇನ್ಫಿನಿಟಿ ಇಂದ ಪ್ಲಸ್ ಇನ್ಫಿನಿಟಿ ವರೆಗೆ ಇಟ್ ವಿಲ್ ರೇಂಜ್ ಅಲ್ವಾ. ಹಾಗಿರ್ಬೇಕಾದ್ರೆ see again if I want to go to first quadrant, ಇಲ್ಲಿ ಸ್ಟಾಪ್ ಅಂತ ಎಲ್ಲೂ ಇಲ್ಲ. ನಾನು ಫೋರ್ತ್ ಕ್ವಾಡ್ರೆಂಟ್ ಗೆ ಬಂದ ಆಮೇಲೆ ಸ್ಟಾಪ್ ಆಗ್ತಾನಂತ ಏನಿಲ್ಲ. ಸಪೋಸ್ ಇಫ್ ಯು ನೀಡ್ 400 ಡಿಗ್ರಿ, ಆಗ ಏನ್ ಮಾಡ್ತೀರಿ, I can say it as 360 plus 40, right? So ಹಾಗಾದ್ರೆ 360 plus angle ಕೂಡ ಇರಬಹುದಲ್ವಾ. That means in this quadrant, if I want to reach this quadrant, I can also say it as 2 pi plus theta. So these are about different A-lead angles. So ಇಲ್ಲಿಗೆ A-lead angles ಅನ್ನೋ ಟಾಪಿಕ್ಸ್ ಮುಗಿತಾ ಇಲ್ಲ ಮಕ್ಕಳೇ. A-lead angles ನಾನೀಗ ಮಾಡಿರುವಂತದ್ದು these are just angles. ಯಾವ ಕ್ವಾಡ್ರೆಂಟ್ ಅಲ್ಲಿ ಯಾವ angles ಅಂತ ನಾನು ಜಸ್ಟ್ ಹೇಳಿರುವಂತದ್ದು. ಒಮ್ಮೆ ಇದನ್ನ ಜಸ್ಟ್ ಸೈಡ್ ಬೈ ಸೈಡ್ ನೋಟ್ ಮಾಡ್ಕೊಳ್ಳೋಣ. ಇನ್ ಫಸ್ಟ್ ಕ್ವಾಡ್ರೆಂಟ್ ಏನ್ ಬರುತ್ತೆ, pi by 2 minus theta and 2 pi plus theta. These are in first quadrant. ಸರಿನಾ. in second quadrant ನೋಡಿ, pi by 2 plus theta and pi minus theta. So this is in second quadrant. Okay. In what about in third quadrant, students? In third quadrant, pi plus theta and 3 pi by 2 minus theta. This is in third quadrant. What about in fourth quadrant? 3 pi by 2 plus theta and 2 pi minus theta. So this is in fourth quadrant. So there are 8 angles. A-lead angles ಎಷ್ಟಿದೆ ಮಕ್ಕಳೇ, ಈಗ ನನ್ನ ಹತ್ರ 8 angles ಇದೆ. ಬಟ್ ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಇಲ್ಲೊಂದು ಪಾಯಿಂಟ್ ಬರ್ಸಿದ್ದೇನೆ, there are 6 trigonometric ratios. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಎಷ್ಟಿದೆ, ನಮ್ಮ ಹತ್ರ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇದೆ. ಯಾವ್ದೆಲ್ಲ ಮಕ್ಕಳೇ, ಸೈನ್, ಕಾಸ್, ಟ್ಯಾನ್, cosec, sec and cot. So there are 6 trigonometric ratios. ಈ 6 trigonometric ratio ಗೆ ನನ್ನ ಹತ್ರ ಎಷ್ಟು angles ಇದೆ, 8 angles ಇದೆ. So there are 8 angles and 6 trigonometric ratios, that will become 48 formulae. So ಇದನ್ನೇ ನಾನು ಹೇಳ್ತಾ ಇರುವಂತದ್ದು, there are 48 formulae. So remembering this 48 formula at a time is not a simple task ಅಲ್ವಾ. ಇದಿಷ್ಟನ್ನ ನಾನು ಕಲ್ತ್ಕೊಳ್ಬೇಕು, ಕೇವಲ ನನ್ನ ಹತ್ರ 48 ಫಾರ್ಮುಲೆ ಮಾತ್ರ ಇರುವಂತದಲ್ಲ.
ಎಂಟೈರ್ ಟ್ರಿಗ್ನೋಮೆಟ್ರಿ ಇಸ್ ಬೇಸ್ಡ್ ಆನ್ ಫಾರ್ಮುಲಾ ಕಾನ್ಸೆಪ್ಟ್. ಅದಷ್ಟನ್ನ ನೆನ್ಪಿಟ್ಕೊಳ್ಬೇಕು, ಪ್ರೂವ್ ಮಾಡಬೇಕು. ಸೊ ಇಷ್ಟೆಲ್ಲ ಇರಬೇಕಾದ್ರೆ ನಾವು ಯಾವಾಗಲೂ ಈಸಿಯೆಸ್ಟ್ ವೇ ಅಥವಾ ಸಿಂಪಲ್ ಆದಂತಹ ಟ್ರಿಕ್ಸ್ ಅನ್ನ ನೆನ್ಪಿಟ್ಕೊಳ್ಳುವಂಥದ್ದು, ದಟ್ ಈಸ್ ವೆರಿ ಗುಡ್ ಮೆಥಡ್. So in this video I will teach you how to remember all these formulas very easily. Okay, so idistana note ಮಾಡ್ಕೊಳ್ಳಿ. First, there are different angles and 6 ratios. These angles ಅನ್ನ ಮತ್ತೆ ratios ಅನ್ನ ಇಟ್ಕೊಂಡು ನಾನು 48 ಫಾರ್ಮುಲಾ ಅನ್ನ ಬೈಹರ್ಟ್ ಮಾಡ್ಬೇಕಂತ ಇಲ್ಲ, ನಾನು ಜಸ್ಟ್ ಅದನ್ನ ನಾನೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಹೋಗ್ಬೋದು. ಬಟ್ ಯು ಮಸ್ಟ್ ಬಿ ಕ್ಲಿಯರ್ ವಿತ್ ವಿಚ್ ಕ್ವಾಡ್ರೆಂಟ್ ಅನ್ನ ಹೇಗೆ ರೀಚ್ ಆಗಬಹುದು ಅಂತ. ಫಸ್ಟ್ ಕ್ವಾಡ್ರೆಂಟ್ ಅಂತ ಹೇಳಿದ ತಕ್ಷಣ ನೀವು ಇದನ್ನು ಕೂಡ ಬೈಹರ್ಟ್ ಮಾಡ್ಕೊಳ್ಬೇಕಂತ ಇಲ್ಲ, ನಿಮ್ಗೆ ಜಸ್ಟ್ 2π, π/2, 3π/2 ಇಷ್ಟು ಗೊತ್ತಿದ್ರೆ ಸಾಕು. ಅಂಡ್ ನೆಕ್ಸ್ಟ್ ಇಸ್ ಯುವರ್ ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ ಅನ್ನು ಉಪಯೋಗಿಸಿ ಇಲ್ಲಿಗೆ ರೀಚ್ ಆಗ್ಬೇಕಾದ್ರೆ ನೀವೇ ಥಿಂಕ್ ಮಾಡಬಹುದು. 90 ಅನ್ನ ಮೈನಸ್ ಮಾಡ್ತೀರಿ, 360 ಅನ್ನ ಪ್ಲಸ್ ಮಾಡ್ತೀರಿ. ಸೆಕೆಂಡ್ ಕ್ವಾಡ್ರೆಂಟ್ ಗೆ ಬರ್ಬೇಕಾದ್ರೆ ಎಗೇನ್ 90 ಅನ್ನ ಪ್ಲಸ್ ಮಾಡ್ತೀರಿ, 180 ಅನ್ನ ಮೈನಸ್ ಮಾಡ್ತೀರಿ. ಥರ್ಡ್ ಕ್ವಾಡ್ರೆಂಟ್ ಗೆ ಬರ್ಬೇಕಾದ್ರೆ 180 ಇಂದ ಮೈನಸ್ ಮಾಡ್ತೀರಿ, 180 ಇಂದ ಪ್ಲಸ್ ಮಾಡ್ತೀರಿ, 270 ಇಂದ ಮೈನಸ್ ಮಾಡ್ತೀರಿ. ಫೋರ್ತ್ ಕ್ವಾಡ್ರೆಂಟ್ ಬರ್ಬೇಕಾದ್ರೆ 270 ಗೆ ಸ್ವಲ್ಪ ಪ್ಲಸ್ ಮಾಡ್ತೀರಿ, 360 ಇಂದ ಮೈನಸ್ ಮಾಡ್ತೀರಿ. ಇದಿಷ್ಟು ಗೊತ್ತಿದ್ರೆ ಸಾಕು, ನಾನು ಆರಾಮ್ಸೆ ಆನ್ಸರ್ಸ್ ಅನ್ನು ಬರೀತಾ ಹೋಗಬಹುದು. ಓಕೆ, ಸೊ ನೋಟ್ ಡೌನ್ ದಿಸ್. Okay students, now let me teach you a shortcut method to remember 48 formulae. See, I have written a simple 2-step here. Just note down this step. This is a very important step students. ನಾವು ಅಷ್ಟು ಫಾರ್ಮುಲೆಗಳನ್ನ ನೆನ್ಪಿಟ್ಕೊಳ್ಳಿಕ್ ಸಾಧ್ಯ ಇಲ್ಲ. 48 ಫಾರ್ಮುಲಾಸ್ ಅವನ್ನ ನೆನ್ಪಿಟ್ಕೊಳ್ಳಿಕ್ಕೆ ನಾನು ಹೋದ್ರೆ ಇದ್ದ ಎಲ್ಲ ಫಾರ್ಮುಲಾಸ್ ಕೂಡ ನೆನ್ಪು ಹೋಗ್ತದೆ. ಸೊ ನಾನು ಬೆಟರ್ ನೀವೇ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಬಹುದು. ಇಫ್ ಯು ಆರ್ ಇನ್ ಎಕ್ಸಾಮ್, ನೋ ಪ್ರಾಬ್ಲಮ್, ದೆನ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದೇರ್ ಇಟ್ ಸೆಲ್ಫ್. So just if you remember 2 steps, then you can easily write down all the 48 formula by yourself. So first step here is decide the quadrant and then decide the sign. So suppose if a question is like, for example, I have told you these are the arid angles. There are 6 trigonometric ratios. ಯಾವೆಲ್ಲ ಮಕ್ಕಳೇ? ಒಂದು sin, cos, tan, cosec, sec ಮತ್ತೆ cot. ಓಕೆನಾ? ದೇರ್ ಆರ್ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಈ ಪ್ರತಿಯೊಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಗೂ ಕೂಡ ನಾನು ಇಷ್ಟೊಂದು ಏನು 8 ಫಾರ್ಮುಲಾಗಳಿವೆ, 8 ಆಂಗಲ್ಸ್ ಗಳೇನಿವೆ, ಇದನ್ನ ಹಾಕಿಕೊಂಡು ನಾನೊಂದು ಫಾರ್ಮುಲಾವನ್ನ ರೆಡಿ ಮಾಡ್ಬೇಕೀಗ. ಹೇಗ್ ಮಾಡ್ತೀರಿ? ಸಿ, ಫಸ್ಟ್ ನಾನು ಸೈನ್ ಇಂದ ಕನ್ಸಿಡರ್ ಮಾಡ್ತೇನೆ. ಸಿ, ವಾಟ್ ಅಬೌಟ್ ಸೈನ್ ದಿಸ್ π/2 minus theta. My question is, what is the value of sin π/2 minus theta? Simple ಆಗಿ ಹೇಳೋದಾದ್ರೆ there are only 2 steps. Decide the quadrant and then decide the sign. ಈಗ ಡಿಸೈಡ್ ಮಾಡ್ಬೇಕು, ನಾನು ಕ್ವಾಡ್ರೆಂಟ್ ಅನ್ನ ಡಿಸೈಡ್ ಮಾಡ್ತೇನೆ. ಬೇಸ್ಡ್ ಆನ್ ದಟ್ ಐ ವಿಲ್ ಡಿಸೈಡ್ ಅ ಸೈನ್. ನೀವು ಆಲ್ರೆಡಿ ಇದೆಲ್ಲ ಮಾಡಿದ್ದೀರಿ. ಸೈನ್ ಅಂತ ಹೇಳಿದ್ರೆ π/2 minus theta ಅಂತ ಇದೆ. So what is π/2 minus theta? Where it comes, children? π/2 ಇಂದ ಸಮಥಿಂಗ್ ನಾನು ಸಬ್ಟ್ರಾಕ್ಟ್ ಮಾಡಿದ್ರೆ π/2 ಮೈನಸ್ ಥೀಟಾ ಯಾವಾಗಲೂ ಎಲ್ಲಿಗೆ ಬರುತ್ತೆ? ಇಟ್ ಲೈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಸರಿನಾ? π/2 ಇಲ್ಲೇ ನಾನು ಬರ್ದಿದ್ದೇನೆ. ಐ ಹ್ಯಾವ್ ಟೇಕನ್ ಕ್ವಶನ್ ಫ್ರಮ್ ಹಿಯರ್ ಇಟ್ ಸೆಲ್ಫ್. ಸಪೋಸ್ ಇನ್ ಮಿಡಲ್ ಕ್ವಶನ್ಸ್ ಬಂದ್ರೆ ಹೇಗಂತ ನಾನು ಕಲಿಸ್ತೇನೆ. ಸಿ, π/2 ಮೈನಸ್ ಥೀಟಾ ಐ ಹ್ಯಾವ್ ಆಲ್ರೆಡಿ ರಿಟನ್ ಹಿಯರ್ ಇಟ್ ಸೆಲ್ಫ್, ಫಸ್ಟ್ ಕ್ವಾಡ್ರೆಂಟ್. ಸೊ ಇನ್ ಫಸ್ಟ್ ಕ್ವಾಡ್ರೆಂಟ್ ಡಿಸೈಡ್ ದ ಸೈನ್. ಬೇಗ ಡಿಸೈಡ್ ಮಾಡಿ ಸೈನ್ ಅನ್ನ. ಯಾವ ಸೈನ್ ಇರುತ್ತೆ? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸೈನ್? It is positive because all the trigonometric ratios in first quadrant will be positive. So π/2 minus theta ಇದೆ, then it is obviously positive. So ಹಾಗಾದ್ರೆ ಇಲ್ಲಿ ನಾನು ಸೈನ್ ಅನ್ನ ಚೇಂಜ್ ಮಾಡೋ ನೆಸೆಸರಿ ಇದೆಯಾ? ಏನಾದ್ರೂ ಚೇಂಜಸ್ ಆಗುತ್ತಾ? ಮೈನಸ್ ಆಗುವಂತದ್ದು, ಪ್ಲಸ್ ಆಗುವಂತದ್ದು ಏನೂ ಇಲ್ಲ. So first decide a quadrant and then decide the sign. Now there is no change. There is plus ಇಲ್ಲ, minus ಇಲ್ಲ, simple, neutral, all are positive here. Next, step 2. If there is pi or 2π, then you have to change that TR. What is that TR? Now comes a problem. TR ಅಂತ ಹೇಳಿದ್ರೆ trigonometric ratio ಅಷ್ಟೇ, simple. So what is trigonometric ratios? Trigonometric ratios ಅಂದ್ರೆ ಇದೆ. ಈಗ ನಾನು ಚೇಂಜ್ ಮಾಡ್ಬೇಕು. ಚೇಂಜ್ ಮಾಡ್ಬೇಕಾದ್ರೆ you must remember one point, students. Everywhere ನಾನು ಯಾವಾಗಲೂ ಶಾರ್ಟ್ ಕಟ್ ಟ್ರಿಕ್ಸ್ ಅನ್ನ ಹೇಳ್ಕೊಡ್ಬೇಕಾದ್ರೆ ನಾನು ಚೇಂಜಸ್ ಮಾಡ್ಲಿಕ್ಕೆ ಹೇಳ್ತೇನೆ. Whenever that topic comes, cot changes to, we will write in this way, tan changes to cot. So 3c changes.
Next, secant changes to cosecant. ಸಿ ಆಲ್ಮೋಸ್ಟ್ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳುವಂತದ್ದು. ನಾವು ಕ್ವಾಡ್ರೆಂಟ್ಸ್ ಅನ್ನ ಮಾತಾಡ್ಬೇಕಾದ್ರೆ ಸೈನಿನ ಜೋಡಿ ಯಾವುದು ಅಂತ ನೋಡ್ತೇವೆ. ಸೈನಿನ ಜೋಡಿ ಕೊಸೆಕ್. ಸೊ ಸೈನ್ ಕೊಸೆಕ್ ಚೇಂಜ್ ಆಗ್ತದ? ನೋ. ವೆನ್ ಎವರ್ ಈ ಟ್ರಿಗ್ನೋಮೆಟ್ರಿಯಲ್ಲಿ ನಾನು ಚೇಂಜಸ್ ಮಾಡ್ತೇನೆ, ಅಪ್ಲೈ ಮಾಡ್ತೇನೆ ಚೇಂಜಸ್ ಅನ್ನ, ಇನ್ ದಟ್ ಟೈಮ್ ಸೈನ್ ವಿಲ್ ಚೇಂಜಸ್ ಟು ಕಾಸ್, tan will change to cot and secant will change to cosecant. ಅದೇ ರೀತಿ cosec ಇದ್ದಲ್ಲೆಲ್ಲ secant ಆಗುತ್ತೆ, cot ಇದ್ದಲ್ಲಿ tan ಆಗುತ್ತೆ, cos ಇದ್ದಲ್ಲಿ sin ಆಗುತ್ತೆ. ಸೊ ಇದಿಷ್ಟು ಚೇಂಜ್ ರೇಷಿಯೋ ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಅಪ್ಲಿಕೇಬಲ್ ಟು ಈಚ್ ಅಂಡ್ ಎವ್ರಿ ಟ್ರಿಗ್ನೋಮೆಟ್ರಿ. ನಾನು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇರ್ಬೇಕಾದ್ರೆ ಶಾರ್ಟ್ ಕಟ್ ಮೆಥಡ್ಸ್ ಅಲ್ಲಿ ಎಲ್ಲ ಕಡೆ ನಾನು ಹೇಳಿಕೊಡುವಂತದ್ದು ಇದೇ ಚೇಂಜಸ್. ಓಕೆ, ನಾವು ಕ್ವಶನ್ ಅಲ್ಲಿ ಏನಿದೆ ಸ್ಟೂಡೆಂಟ್ಸ್, ಇಫ್ ದರ್ ಇಸ್ ಪೈ ಆರ್ 2 pi, then you don't have to change any trigonometric ratios. That means if it is sin, then answer will also be sin. If it is cos, then answer will be cos. If it is tan, then answer will be tan. But if there is pi by 2 or 3 pi by 2, then you have to change the trigonometric ratio. Okay, now see the question correctly. There is a pi by 2. Either it may be plus or minus. ಅದರ ಬಗ್ಗೆ ಟೆನ್ಷನ್ ಮಾಡೋದು ಬೇಡ ನಾವು. pi by 2 and 3 pi by 2 ಎರಡರಲ್ಲಿ if there comes pi by 2 word, then you have to change the trigonometric ratios. Whether it is plus, whether it is minus, we don't need to bother about this. Okay, if there is a pi by 2, then you have to change the trigonometric ratio. So now sin ಯಾವುದು change ಆಗುತ್ತೆ ಸ್ಟೂಡೆಂಟ್ಸ್? It will be changed to cos theta. Whatever value here, that is theta ಅಂತ ಏನು ಬರುತ್ತೆ as it is ಬರುತ್ತೆ, right? So this is my first formula, that is sin pi by 2 minus theta is nothing but cos theta. ಸರಿನಾ? So next one ನೋಡೋಣ ಈಗ. sin, let me take randomly, 3 pi by 2 plus theta. What is the value of 3 pi by 2 students? 3 pi by 2 plus theta ಇದೆ. What is the 3 pi by 2 plus theta? ಇಲ್ಲಿ ಬರುತ್ತೆ ಈಗ 3 pi by 2 ಇಲ್ಲಿದೆ. If I add some value, say ನಾನು 270 ಗೆ plus theta, 270 ಗೆ if I add some value, say 20 degree or 30 degree ನಾನು add ಮಾಡ್ತೇನೆ, it will become 300. If I add 30, then 270 ಗೆ 30 add ಮಾಡಿದ್ರೆ ಎಲ್ಲಿ ಹೋಗುತ್ತೆ ಸ್ಟೂಡೆಂಟ್ಸ್? 300. ಇಲ್ಲಿ ಬರಬಹುದಾ? This is only 180 to 270, not possible. So obviously it comes to fourth quadrant. ಸರಿನಾ? 3 pi by 2 plus theta ಅಂತ ಹೇಳಿದ್ರೆ ಏನು? It lies in fourth quadrant. First decide the quadrant. I have already decided it lies in fourth quadrant. Now check in fourth quadrant what are all positive. ಯಾವುದೆಲ್ಲ ಪಾಸಿಟಿವ್ ಇರುತ್ತೆ? After school to college. So college, what is that college? It means cos and secant. So cos ಮತ್ತೆ secant ಮಾತ್ರ ಪಾಸಿಟಿವ್ ಇರುತ್ತೆ. ನನ್ನ ಕ್ವಶನ್ ಇರುವಂತದ್ದು ಯಾವುದರಲ್ಲಿ? ಸೈನ್ ಅಲ್ಲಿ. ಸೊ ಹಾಗಾದ್ರೆ ಆನ್ಸರ್ ಅಲ್ಲಿ ನಾನು ಫಸ್ಟ್ ಬರಿಬಹುದು ದಿಸ್ ಸಬ್ಟ್ರಾಕ್ಟ್, ದಟ್ ಇಸ್ ಮೈನಸ್, ನೆಗೆಟಿವ್ ಸೈನ್ ಅಲ್ವಾ? ಯಾಕೆ? ಬಿಕಾಸ್ ಸೈನ್ ಈಸ್ ನೆಗೆಟಿವ್ ಇನ್ ಫೋರ್ತ್ ಕ್ವಾಡ್ರೆಂಟ್. ಸರಿನಾ? ನೆಕ್ಸ್ಟ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಈಗ ನೋಡಿ, if there is pi or 2 pi, then you don't need to change the trigonometric ratio. But again, I have taken here 3 pi by 2. If there exists a pi by 2 or 3 pi by 2, then you have to change the trigonometric ratios. So what is the change now? Sin will change to cos theta. So what is the value, student? Sin 3 pi by 2 plus theta is equal to minus cos theta. ಸೊ ಎಷ್ಟೇ ಫಾರ್ಮುಲಾಸ್ ಇರಲಿ ಮಕ್ಕಳೇ, ನಾನು ಈಸಿ ಆಗಿ ಆರಾಮ್ಸೆ ಬರಿತಾ ಹೋಗ್ಬೋದು ಇಫ್ ಐ ನೋ ದೀಸ್ 2 ಸ್ಟೆಪ್ಸ್ ಪ್ರಾಪರ್ಲಿ. 2 ಸ್ಟೆಪ್ ಗೊತ್ತಿದ್ರೆ ಆಯ್ತು. ಜಸ್ಟ್ ನಾನು ಎಲ್ಲಿ ಹೇಗೆ ಬರಬೇಕು ಇದಿಷ್ಟನ್ನ ಕಲ್ತ್ಕೊಂಡ್ರೆ ನಾನು ಆರಾಮ್ಸೆ ಇಷ್ಟು ಫಾರ್ಮುಲಾಸ್ ಗಳನ್ನ 48 ಫಾರ್ಮುಲಾಗಳನ್ನ ಬಾಹ್ಯ ಹೊಡಿತಾ ಕೂತ್ಕೊಳ್ಬೇಕಂತ ಇಲ್ಲ, ನಾನೇ ಬರಿತಾ ಹೋಗಬಹುದು. ಸಿ ನೆಕ್ಸ್ಟ್ ಇನ್ ಯಾವ್ದಾದ್ರು ಟ್ರೈ ಮಾಡೋಣ. ಕೋಸೆಕ್. ಲೆಟ್ ಮಿ ಟೇಕ್ ಕೋಸೆಕ್. ಕೋಸೆಕ್ ಎನಿ ಒನ್. ಪೈ minus theta. What is the value of cosec? Pi minus theta, students. Where it comes? Pi minus theta. So pi, this is pi. If I subtract some angle, then it will come here, right? Pi minus theta. See, pi minus theta lies in second quadrant. Sarina? Pi minus theta, it lies in second quadrant. First step, decide a quadrant. I have decided it lies in second quadrant. What is the value in second quadrant? It is sin and cosec. So we have
positive value. It is not negative because sine and cosec is positive in second quadrant. Sarina? Next, if there comes pi and 2 pi, then we no need to change any trigonometric ratio. That means there is a pi here, so I no need to change the trigonometric ratio. What is the value, student? It is nothing but plus. That means we no need to mention it again. Cosec theta. Cosec pi minus theta is nothing but cosec theta itself. Sarina? Next nodi, let me take secant. Secant pi plus theta. What is the value of pi plus theta, students? Where it lies? First decide the quadrant. Pi plus theta. This is pi. If I add some value, it will come to third quadrant. So I have decided that it lies in third quadrant. Pi plus theta, it always lies in third quadrant. In third quadrant, ಯಾವ್ದೆಲ್ಲ positive ಮಕ್ಕಳೇ? Tan ಮತ್ತೆ cot ಮಾತ್ರ. So obviously secant ಏನಾಗುತ್ತೆ ಹಾಗಾದ್ರೆ? It is negative. Now, pi ಬಂದೊತ್ತಿಗೆ ನಾನು ಏನ್ ಮಾಡ್ತೇನೆ? Do I need to change the trigonometric ratio? No, you don't need to change the trigonometric ratio. So ಏನಿದೆ ನನ್ನ ಕ್ವಶನ್ ಅಲ್ಲಿ? Secant ಇದೆ. So it is equal to minus secant theta. ಸರಿನಾ ಆನ್ಸರ್? ಬಂದಿದೆ ಆನ್ಸರ್ ನೋಡ್ಕೊಳ್ಳಿ. So next, let me try one more. Tan 3 pi by 2 plus theta. Okay, 3 pi by 2 plus theta. See, 3 pi by 2 plus theta, where it comes? It comes to fourth quadrant. Sarina? ನೋಡ್ಕೊಳ್ಳಿ ಇಲ್ಲಿ 3 pi by 2 plus theta. 3 pi by 2 ಗೆ ಒಂದು ಸ್ವಲ್ಪ ನಾನು ಆಡ್ ಮಾಡಿದ್ರೆ, if I add something, it comes to fourth quadrant. Fourth quadrant ಅಲ್ಲಿ ಯಾವ್ದೆಲ್ಲ ಪಾಸಿಟಿವ್ ಆಗಿರುತ್ತೆ? Cos ಮತ್ತೆ secant ಮಾತ್ರ. Cos and secant will be positive. What about tan? It is negative in fourth quadrant. So insert negative sign. Okay. What is the steps 2? Here I have 3 pi by 2. So I need to change the trigonometric ratio. What will be the changing value of trigonometric ratio? Tan. It is cot. So it is equal to minus cot theta. Sarina students, correct agi nodkolli. So I hope you are very much clear with this topic. Shortcut formula. ಎರಡೇ ಸ್ಟೆಪ್ ಅಲ್ಲಿ ಈ ಟ್ರಿಕ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಎರಡೇ ಸ್ಟೆಪ್ ಅಲ್ಲಿ ನಾನು 48 ಫಾರ್ಮುಲಾಗಳನ್ನ ನಾನು ಈಸಿಯಾಗಿ ಆರಾಮ್ಸೆ ವಿದಿನ್ 5 ಮಿನಿಟ್ಸ್ ಅಷ್ಟನ್ನು ಬರ್ದು ಹಾಕಬಹುದು. There are only 2 steps, students. First you have to decide a quadrant and you can just give up a sign. ನೀವು ಕ್ವಾಡ್ರೆಂಟ್ ಅನ್ನು ಡಿಸೈಡ್ ಮಾಡ್ತೀರಿ, ಸೈನ್ ಅನ್ನ ಹಾಕಿಬೇಡಿ. ಡಿಪೆಂಡಿಂಗ್ ಆನ್ ಕ್ವಾಡ್ರೆಂಟ್ ಸೈನ್ ಪಾಸಿಟಿವ್ ನೆಗೆಟಿವ್ ಅಷ್ಟನ್ನು ನೋಡ್ಕೊಂಡ್ರೆ ಆಯ್ತು. And if there exists pi or 2 pi, then you no need to change any trigonometric ratio. But if there is pi by 2 or 3 pi by 2 in a question, then you have to change the trigonometric ratio. ಇಷ್ಟೊಂದು ಸಿಂಪಲ್ ಇರುವಂತಹ ಟ್ರಿಕ್ ಅನ್ನ ನಾನು ಇವತ್ತು ನಿಮ್ಗೆ ಹೇಳಿಕೊಟ್ಟಿದ್ದೇನೆ. That is on A-lead angles. How to remember 48 A-lead angles very easily. Okay. So I hope you will like this video. We will meet you in one more tricks on trigonometry. So please do subscribe our channel and watch our videos. Thank you.